ಉಪಲೋಕಾಯುಕ್ತರು ಇಂದು ಮಂಡ್ಯ ನಗರದಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತೂಕದ ಯಂತ್ರದ ಪರಿಶೀಲನೆ, ತೂಕದ ಯಂತ್ರಗಳಲ್ಲಿ ತೂಕವನ್ನು ಸರಿಯಾಗಿ ನೀಡುತ್ತಿರುವ ಬಗ್ಗೆ ಹಾಗೂ ಪರವಾನಗಿ ಪಡೆದಿರುವ ಬಗ್ಗೆ ಪರಿಶೀಲನೆ ನಡೆಸಿದರು. ಬಹಳಷ್ಟು ಅಂಗಡಿ ಮಾಲೀಕರು ರೈತರಿಂದ ಹಣ್ಣು ತರಕಾರಿಗಳನ್ನು ಖರೀದಿಸಿ ಮಾರಾಟ ಮಾಡುತ್ತಿದ್ದಾರೆ. ರೈತರಿಂದ ಖರೀದಿ ಮಾಡಿದ ಬಿಲ್ಗಳು ಲಭ್ಯವಿಲ್ಲ. ಅಂಗಡಿ ಮಾಲೀಕರು ಮಾರಾಟ ಮಾಡಿರುವ ದರದ ಬಗ್ಗೆ ಮಾಹಿತಿ ಇಲ್ಲ. ರೈತರಿಗೆ ದೊರೆಯುತ್ತಿರುವ ಲಾಭದ ಬಗ್ಗೆ ತಿಳಿಯಲು ಸಾಧ್ಯವಿಲ್ಲ. ಇದನ್ನು ಅರಿತುಕೊಂಡು ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕು ಎಂದರು. ಬಿಸ್ನೆಸ್ ಇದು ಅವರು ಹೋಗ್ತಾರೆ, ಅವ್ರಿಗೆ ಕೊಡ್ತಾರೆ, ಏನು ತೊಗೊಂಡ್ಬರ್ತಾರೆ. ಅವ್ರ ರೈತ ಸಿಂಗಲ್ ಏನು ಮಾತಾಡಲ್ಲ ಪಾಪ. ಅವ್ರು ಹೇಳಿದ್ರಲ್ಲ ಇವಾಗ ಇದು ಫಿಕ್ಸ್ ಮಾಡಿದ ರೇಟ್ ಅಷ್ಟೇ ಇವರೇ ಮಾತಾಡ್ಕೊಂಡ್ಬಿಡ್ತಾರೆ. ಯಾರು ತಗೋಬಾರಿ ಯಾರು ಬಂದಿಲ್ಲ APMC ಒಳಗಡೆ ಬೆಲೆ ರೆಡಿ ಮಾಡಲ್ಲ ಸರ್. ಮಾಡ್ತೀವಿ, ಬೆಳಗ್ಗೆ ಬರ್ತೀವಿ, ಸಾಯಂಕಾಲ ಹೋಗ್ತೀವಿ. ನಂತರ ಉಪಲೋಕಾಯುಕ್ತರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬಸ್ಗಳ ವೇಳಾಪಟ್ಟಿಯಂತೆ ಓಡಾಟ ನಡೆಸಬೇಕು. ಇದರಿಂದ ಪ್ರಯಾಣಿಕರಿಗೆ ಸಂಚರಿಸಲು ಅನುಕೂಲವಾಗುತ್ತದೆ. ಕೆಎಸ್ಆರ್ಟಿಸಿಯಲ್ಲಿ ಇರುವ ಸಿಬ್ಬಂದಿಗಳು ಪ್ರಯಾಣಿಕರೊಂದಿಗೆ ಸಹನೆಯಿಂದ ವರ್ತಿಸಿ ಎಂದು ನಿರ್ದೇಶನ ನೀಡಿದರು. ಸಾರ್ವಜನಿಕರಿಗೆ ಫೋರ್ಸ್ ಮಾಡಿ ಫೈನ್ ಹಾಕಬೇಡಿ ಎಂದು ಮಂಡ್ಯ ಟ್ರಾಫಿಕ್ ಪೊಲೀಸ್ ಠಾಣೆಗೆ ಉಪಲೋಕಾಯುಕ್ತರಾದ ಬಿ ವೀರಪ್ಪ ಅವರು ಭೇಟಿ ನೀಡಿದ ವೇಳೆ ತಿಳಿಸಿದರು. ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪರಿಶೀಲನೆ ನಡೆಸಿದ ಉಪಲೋಕಾಯುಕ್ತರು ಲ್ಯಾಂಡ್ ಆರ್ಡರ್ ಸರಿಯಾಗಿ ಪಾಲನೆ ಮಾಡಿ ಸುಖಸುಮ್ಮನೆ ಸಾರ್ವಜನಿಕರ ಅಡ್ಡಗಟ್ಟಿ ಫೈನ್ ಹಾಕಬೇಡಿ ಅಂತ ಹೇಳಿದ್ರು. ಪೊಲೀಸರ ಎಡವಟ್ಟಿಗೆ ಮಗು ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪರಿಶೀಲನೆ ವೇಳೆ ಯಾಕೆ 3 ಜನ ಪೊಲೀಸರ ಸಸ್ಪೆಂಡ್ ಮಾಡಿದ್ದೀರಿ ಎಂದು ಪ್ರಶ್ನೆ ಕೇಳಿದ್ರು. ಆಗ ಅವರು ಬಾಡಿ ಕ್ಯಾಮೆರಾ ಹಾಕಿರಲಿಲ್ಲ ಸರ್ ಎಂದು ಇನ್ಸ್ಪೆಕ್ಟರ್ ಸಂತೋಷ್ ಉತ್ತರ ನೀಡಿದರು. ವೆಹಿಕಲ್ ಮೂವ್ಮೆಂಟ್ ಟ್ರಾಫಿಕ್ ಅವರು ಕೊಟ್ಟಿದ್ದಾರೆ. ಅದು ಏನಕ್ಕೆ ಅಂದರೆ ಸರ್ಚ್ ಮಾಡಲಿಕ್ಕೆ ಮತ್ತೆ ಇದು ಮ್ಯಾನ್ ಹ್ಯಾಂಡಲ್ ಮಾಡ್ತಾರೆ. ಇವರಿಗೆ ಕೆಲಸ ಮಾಡಿ ಗೊತ್ತಾಗುತ್ತೆ. ನೀರು ಫೋರ್ಸ್ ಯಾಕೆ ಮಾಡ್ತೀರಾ? ಇಲ್ಲ ಸರ್, ಫೈನ್ ಹಾಕಿ ನೀವು ಸಡನ್ ಆಗಿ ಫೋರ್ಸ್ ಮಾಡಿ ಏನಾಗುತ್ತೆ, ಅವರು ಗಾಬರಿ ಆಗ್ತಾರೆ. ಹೌದು ಸರ್, ಕೆಲವರು ಒಂದು ಆರಾಮ ಹೋಗ್ತಾರೆ, ಗಾಬರಿ ಆಗ್ಬಿಟ್ಟು ಸುಮ್ಮನೆ ಅಚಾತುರ್ಯದಿಂದ ಹೋಯ್ತು. ಹೌದು, ಒಂದು ಪ್ರಾಣ ಹೋಯ್ತಲ್ಲ. ಹೌದು, ನಾವೆಲ್ಲ ಸೇರಿ ಪ್ರಾಣ ತಂದ್ರೆ ಆಗುತ್ತೆ. ಅಷ್ಟು ಜನ ಇದ್ವಿ, ಯಾರು ಒಂದು ಮಗು ಆಗುತ್ತೆ, ಶಕ್ತಿ ಇದೆ. ಕ್ಯಾಮೆರಾ ಇದ್ದರೆ ಎಲ್ಲವೂ ತಿಳಿಯುತ್ತದೆ. ಫೋರ್ಸ್ ಮಾಡಿ ಯಾಕೆ ಫೈನ್ ಹಾಕ್ತೀರಾ? ಕೆಲವರು ಗಾಬರಿಯಾರಿ ಸುಮ್ಮನೆ ಅಚಾತುರ್ಯಗಳು ನಡೆಯುತ್ತವೆ. ಬಾಡಿ ಕ್ಯಾಮೆರಾ ಪರಿಶೀಲನೆ ನಡೆಸಿ ಮಾಹಿತಿ ಪಡೆದರು. ನಾನು ಜಜ್ಮೆಂಟ್ ಬರ್ತಿದ್ದೀನಿ, ಮಾರಪ್ಪ ಕೇಸ್ ಅಂತ ನೀವು ಓದಿದ್ರೆ 2016 ಅದು ಮಾರಪ್ಪ ಕೇಸ್ ಅಂತ ವೆಬ್ಸೈಟಲ್ಲಿ ಹಾಕಿ ಪೊಲೀಸ್ ದೇರ್ ಆರ್ ಪೊಲೀಸ್ ಸ್ಯಾಕ್ರಿಫೈಸ್ ದೇರ್ ಲೈಫ್. ಜನರಲ್ ತಿಮ್ಮಯ್ಯ ಅಂತ ನಾವು ಒಂದು ಬೋರ್ಡ್ ಹಾಕಿದ್ದೀವಿ ಬೆಂಗಳೂರಲ್ಲಿ. ಅಲ್ಲಿ ಅವ್ನು ಎಷ್ಟು ಸ್ಟ್ರಿಕ್ಟ್ ಇದ್ದಾದ್ರೆ ಅವ್ನು ಪ್ರಕಾರ ಪಾಪ ಹೋಗ್ಬಿಟ್ಟಾರೆ. ದೇರ್ ಆರ್ ಪೀಪಲ್ ಹೂ ಡೈಡ್ ಇನ್ ದ ರೋಡ್. ನಮ್ಮಲ್ಲಿ ಎಷ್ಟೋ ಜನ ಪೊಲೀಸರು ಕರ್ನಾಟಕ ಹಿಸ್ಟ್ರಿ ಇದೆ, ತ್ಯಾಗ ಮಾಡಿದ್ದಾರೆ ಸರ್. ಅವ್ರ ತ್ಯಾಗಕ್ಕೆ ಬಲಿದಾನಕ್ಕೆ ನಮಗೆ ಯಾರೋ ಒಬ್ಬರು ತಪ್ಪು ಮಾಡಿದ್ರೆ ಎಂಟೈರ್ ಡಿಪಾರ್ಟ್ಮೆಂಟ್ ಕರ್ಕೊಂಡು ಬರ್ತಾರೆ.
ಮದ್ದೂರು ತಾಲೂಕು ಕಚೇರಿಯಲ್ಲಿ ಸಾರ್ವಜನಿಕರ ಕೆಲಸಗಳ ವಿಳಂಬ, ಅಧಿಕಾರಿಗಳ ಲಂಚಗೂಳಿತನ, ಅನೇಕ ಸಮಸ್ಯೆಗಳಿಂದ ರೈತರು ಸಾರ್ವಜನಿಕರು ತಮ್ಮ ಕೆಲಸ ಮಾಡಿಸಿಕೊಳ್ಳಲು ಪರಿತಪಿಸುತ್ತಿದ್ದು, ಈ ವಿಚಾರವಾಗಿ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಸಭೆಯಲ್ಲಿ ಇದರ ಬಗ್ಗೆ ಚರ್ಚಿಸಲಾಯಿತು ಎಂದು ನೂತನ ಅಧ್ಯಕ್ಷ ಪ್ರಭುಲಿಂಗ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಏಕೀಕರಣ ಸಮಿತಿಯ ಮದ್ದೂರು ತಾಲೂಕಿನ ಕಾರ್ಯಕರ್ತರ ಸಭೆಯಲ್ಲಿ ನೂತನ ಅಧ್ಯಕ್ಷ ಪ್ರಭುಲಿಂಗ ಹೆಚ್ಜಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದರು. ನಂತರ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ಇಂಡುವಾಳು ಚಂದ್ರಶೇಖರ್, ತಾಲೂಕು ಕಚೇರಿ ಹಾಗೂ ತಾಲೂಕಿನ ಆಸ್ಪತ್ರೆಯ ವೈದ್ಯಕೀಯ ಸೌಲಭ್ಯ ಒದಗಿಸುವಲ್ಲಿ ಸಂಪೂರ್ಣ ವಿಫಲಗೊಂಡಿದ್ದು, ಸುಧಾರಣೆಯ ಕ್ರಮ ಕೈಗೊಳ್ಳುವಲ್ಲಿ ಎಚ್ಚರಿಸುವ ಕೆಲಸ ಆಗಬೇಕು. ಮುಂಗಾರಿನ ಹಂಗಾಮಿನಲ್ಲಿ ಕೃಷಿ ಚಟುವಟಿಕೆಯಲ್ಲಿ ರೈತರಿಗೆ ಮೂಲ ಸೌಲಭ್ಯ ಒದಗಿಸುವಲ್ಲಿ ಕೃಷಿ ಇಲಾಖೆಯಿಂದ ಸವಲತ್ತುಗಳಿಂದ ವಂಚಿತ ಆಗಬಾರದು. ಗ್ರಾಮೀಣ ಪ್ರದೇಶದ ರಸ್ತೆಗಳು ಸೌಕರ್ಯ ಒದಗಿಸಬೇಕು. 10 ಹಲವು ಸಮಸ್ಯೆಗಳ ಕುರಿತು ಚರ್ಚಿಸಲಾಯಿತು ಎಂದು ಹೇಳಿದರು. ಸಭೆಯಲ್ಲಿ ತಾಲೂಕಿನ ಅಧ್ಯಕ್ಷ ಪ್ರಭುಲಿಂಗ, ಕಿಳಘಟ್ಟ ನಂಜುಂಡಯ್ಯ, ಸೋಸಿ ಪ್ರಕಾಶ್, ಮಹೇಂದ್ರ, ರಾಮಕೃಷ್ಣಯ್ಯ, ರಾಮಲಿಂಗೇಗೌಡ, ನಾಗರಾಜ, ವೆಂಕಟೇಶ, ಸೀತಾರಾಮ, ನಂಜುಂಡಪ್ಪ, ಚೆನ್ನಪ್ಪ, ಕುಮಾರ, ಉಮೇಶ, ರಾಮೇಗೌಡ, ಲಿಂಗರಾಜ, ರಾಮಸ್ವಾಮಿ, ಶಿವಲಿಂಗಯ್ಯ, ಚಂದ್ರಶೇಖರ, ಸಂತೋಷ, ಚಂದ್ರು, ಬಿಳಿಗೌಡ, ತಮ್ಮಯ್ಯ ಹಲವು ಗ್ರಾಮಗಳಿಂದ ಆಗಮಿಸಿದ ರೈತ ಮುಖಂಡರು ಉಪಸ್ಥಿತರಿದ್ದರು. ಮಂಡ್ಯ ನಗರದ 7, 16, 17 ಹಾಗೂ 18ನೇ ವಾರ್ಡ್ನಲ್ಲಿ 1 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗೌಡಗಣಿಗ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಮಂಡ್ಯ ನಗರದಲ್ಲಿರುವ ಎಲ್ಲ ರಸ್ತೆಗಳಿಗೂ ಡಾಂಬರೀಕರಣ ಮಾಡಬೇಕೆಂಬುದು ನಮ್ಮ ಸರ್ಕಾರದ ಉದ್ದೇಶವಾಗಿದೆ. ಶೀಘ್ರದಲ್ಲೇ ಕಾಮಗಾರಿಗಳು ಪೂರ್ಣಗೊಳ್ಳಲಿದೆ ಎಂದು ಹೇಳಿದರು. ಇವತ್ತು ಮಂಡ್ಯ ನಗರದಲ್ಲಿ SIP ವರ್ಗದಲ್ಲಿ 4 ಕೆಲಸಗಳಿಗೆ 1 ಕೋಟಿಯನ್ನ ಹಾಕಿದ್ದೀವಿ. 7ನೇ ವಾರ್ಡು, 16ನೇ ವಾರ್ಡು, 17ನೇ ವಾರ್ಡು ಮತ್ತೆ 18ನೇ ವಾರ್ಡು, ಇಷ್ಟು 4 ವಾರ್ಡ್ಗಳಲ್ಲಿ 25 ಲಕ್ಷ 4 ಕಾಮಗಾರಿಗಳಿಗೆ ಕೆಲಸ ಹಾಕಿದ್ವಿ. ಮಂಡ್ಯ ನಗರದ ಬಹುತೇಕ ಎಲ್ಲ ರಸ್ತೆಗಳಿಗೂ ಡಾಂಬರೀಕರಣ ಮಾಡೋದು ನಮ್ಮ ಸರ್ಕಾರದ ಉದ್ದೇಶ. ಇವತ್ತು ನಾನು ನಗರಸಭೆ ಅಧ್ಯಕ್ಷರು, ಹಿರಿಯ ಸದಸ್ಯರಾದಂಥ ಮಂಜುನಾಥ್ ಅವರು, ಶ್ರೀಧರ್ ಅವರು, ಇಲ್ಲಿ ನಗರಸಭಾ ಸದಸ್ಯರಾದಂಥ ಮಂಗಳ ಪುಟ್ಟಸ್ವಾಮಿ ಅವರು ಎಲ್ಲರೂ ಇಲ್ಲಿದ್ದು ಇವತ್ತು ಕಾಮಗಾರಿಗೆ ಚಾಲನೆ ಕೊಟ್ಟಿದ್ವಿ. ಶೀಘ್ರದಲ್ಲೇ ಅತ್ಯುತ್ತಮವಾದ ರಸ್ತೆಯಾಗಿ ಉದ್ಘಾಟನೆ ಮಾಡಿ. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ MV ನಾಗೇಶ್, ಮಾಜಿ ಅಧ್ಯಕ್ಷ HS ಮಂಜು, ಮಾಜಿ ಸದಸ್ಯ BP ಪ್ರಕಾಶ್, ಸೋಮಶೇಖರ್ ಕೆರಗೋಡು, GT ವೀರಪ್ಪ, ಅಪ್ಪಾಜಪ್ಪ, ಮಧು, ಶೇಖರ್, MS ಅಭಿಲಾಷ್ ಸೇರಿದಂತೆ ವಾರ್ಡ್ನ ಮುಖಂಡರುಗಳು ಹಾಜರಿದ್ದರು. ಮೇ 31ರಂದು ಮಂಡ್ಯ ನಗರದಲ್ಲಿರುವ ಕನಕ ಸಮುದಾಯ ಭವನದಲ್ಲಿ ಜನಪರ ಸಾಹಿತ್ಯ ಪರಿಷತ್ತು ಬೆಂಗಳೂರು, ಕರ್ನಾಟಕ ರಾಜ್ಯ ಅಹಲ್ಯಾಬಾಯಿ ಹೋಳ್ಕರ್ ಮಹಿಳಾ ಸಾಂಸ್ಕೃತಿಕ ಪರಿಷತ್ತು ಮಂಡ್ಯ, ಮಂಡ್ಯ ಜಿಲ್ಲಾ ಕುರುಬರ ಸಂಘ ಇವರುಗಳ ಸಹಯೋಗದಲ್ಲಿ ರಾಷ್ಟ್ರಮಾತಾ ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ಜಯಂತ್ಯೋತ್ಸವ ಮತ್ತು ಸಾಧಕಿಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಅದರ ಭಾಗವಾಗಿ ಇಂದು ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಕನಕ ಸಮುದಾಯ ಭವನದಲ್ಲಿ ಏರ್ಪಡಿಸಿದ್ದರು. ಪೂರ್ವಭಾವಿ ಸಭೆಯನ್ನು ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ML ಸುರೇಶ್ ಉದ್ಘಾಟಿಸಿ ಮಾತನಾಡಿದ ಅವರು, ಅಹಲ್ಯಾಬಾಯಿ ಹೋಳ್ಕರ್ ಅವರು ರಾಜಮಾತೆಯಾಗಿದ್ದರು. ಅವರ 70 ವರ್ಷಗಳ ಜೀವನದಲ್ಲಿ ದೇಶಕ್ಕೆ ಕೊಟ್ಟ ಕಾರ್ಯಕ್ರಮಗಳು ಇಂದಿಗೂ ಸ್ಮರಣೆಯಾಗಿವೆ. ಮಹಾರಾಷ್ಟ್ರದಲ್ಲಿ ಇವರನ್ನು ಮಹಾತಾಯಿ ಎಂದು ಗೌರವಿಸುತ್ತಾರೆ. ಇವರು ಮಹಿಳಾ ಅಭಿವೃದ್ಧಿಗೆ ಹೋರಾಟ ಮಾಡಿ ಮಹಿಳಾ ಸಬಲೀಕರಣಕ್ಕೆ ಶ್ರಮಿಸಿದ್ದಾರೆ. ಇವರ ಸಾಧನೆಗಳು ಪರಿಚಯ ಆಗಬೇಕು. ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಬೇಕು ಎಂದು ತಿಳಿಸಿದರು. ನಾವು ಈ ವರ್ಷ ಅಹಲ್ಯಾಬಾಯಿ ಹೋಳ್ಕರ್ ಜಯಂತ್ಯೋತ್ಸವವನ್ನು ಭಾಳ ಅಚ್ಚುಕಟ್ಟಾಗಿ ಎಲ್ರಿಗೂ ಕೂಡ ಈ ಅಹಲ್ಯಾಬಾಯಿ ಹೋಳ್ಕರ್ ಅವರ ಇತಿಹಾಸ ಗೊತ್ತಾಗಬೇಕು ಅಂತೇಳಿ ನಾವು ಇವತ್ತು ಮಂಡ್ಯ ನಗರದ ಕನಕ ಭವನದಲ್ಲಿ ಮಾಡ್ತಾ ಇದ್ದೇವೆ.
ನಿಮಗೆ ಅಹಲ್ಯಾಬಾಯಿ ಹೋಳ್ಕರ್ ಬಗ್ಗೆ ಗೊತ್ತಿರಬೇಕು. ಯಾಕೆಂತಂದರೆ ಅಹಲ್ಯಾಬಾಯಿ ಹೋಳ್ಕರ್ ಅವರು ರಾಜಮಾತಾ ಅಂತ ಹೇಳ್ತಾರೆ. ಈ ದೇಶಕ್ಕೆ ಏನು ಇಂದೋರ್ ನಗರದ, ಮಹಾರಾಷ್ಟ್ರದ ಇಂದೋರ್ ನಗರದಲ್ಲಿ ಒಂದು ಡೈನೆಸ್ಟಿ ಇರ್ತದೆ, ಅಲ್ಲಿಗೆ ಅವರು ರಾಣಿಯಾಗಿರ್ತಾರೆ. ಅವರು 1725 ಮೇ 31 ಜನಿಸ್ತಾರೆ. 1795 ಜೂನ್ನಲ್ಲಿ ಕಾಲವಾಗ್ತಾರೆ. ಸೊ ಅವರ 70 ವರ್ಷಗಳ ಜೀವನದಲ್ಲಿ ಅವರು ಈ ದೇಶಕ್ಕೆ ಕೊಟ್ಟಂಥ ಭಾಳಷ್ಟು ಕಾರ್ಯಕ್ರಮಗಳು ಇವತ್ತಿಗೂ ಕೂಡ ಅವರು ಸ್ಮರಣೀಯವಾಗಿ ಇವತ್ತು ಇಡೀ ಮಹಾರಾಷ್ಟ್ರದಲ್ಲೇ ಇವತ್ತು ಅವ್ರನ್ನ ಮಹಾತಾಯಿ ಅಂತ ಗೌರವಿಸ್ತಾರೆ. ಅವರು ವಿಶೇಷವಾಗಿ ಕುರುಬ ಸಮಾಜಕ್ಕೆ ಸೇರಿದವರು ಅಂತ ನಾವೆಲ್ಲರೂ ಕೂಡ, ಬರೀ ಕುರುಬ ಸಮಾಜನೇ ಅಲ್ಲ, ಮಹಿಳಾ ವರ್ಗದ ಎಲ್ಲರೂ ಕೂಡ, ಯಾಕೆಂದರೆ ಮಹಿಳೆಯರಿಗೆ ಅಭಿವೃದ್ಧಿಗೋಸ್ಕರ ಭಾಳ ಹೋರಾಟ ಮಾಡಿ ಈ ದೇಶಕ್ಕೆ ಮಹಿಳೆಯರಿಗೆ ಸ್ವಾತಂತ್ರ್ಯ ತಂದುಕೊಟ್ರು. ಮತ್ತು ಜೊತೆಗೆ ಮಹಿಳೆಯರ ಸಬಲೀಕರಣಕ್ಕೂ ಕೂಡ ಅವರು ಶ್ರಮಿಸಿದರು ಅಂತಕ್ಕಂಥದ್ದು ಇತಿಹಾಸದಲ್ಲಿದೆ. ಜನಪರ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಮಹೇಶ್ ಚಿಕ್ಕಲ್ಲೂರು ಅವರು ಮಾತನಾಡಿ, ರಾಷ್ಟ್ರಮಾತಾ ಅಹಲ್ಯಾಬಾಯಿ ಹೋಳ್ಕರ್ ಅವರ ರಥಯಾತ್ರೆ ಭಾರತದ ಕಾಶ್ಮೀರದಿಂದ ಎಲ್ಲ ಕಡೆ ಸಾಗಿ ರಾಮೇಶ್ವರದಿಂದ ಹೊರಟು ರಥಯಾತ್ರೆಯು ಮೇ 31ರಂದು ಮಂಡ್ಯ ನಗರಕ್ಕೆ ಆಗಮಿಸುತ್ತಿರುವುದು ವಿಶೇಷವಾಗಿದ್ದು, ಜಿಲ್ಲೆಗೆ ಹಾಗೂ ಕಾರ್ಯಕ್ರಮಕ್ಕೆ ಶೋಭೆ ತರುವ ವಿಚಾರ ಎಂದು ಹೇಳಿದರು. ಜನಪರ ಸಾಹಿತ್ಯ ಪರಿಷತ್ತು, ಕರ್ನಾಟಕ ರಾಜ್ಯ ಅಹಲ್ಯಾಬಾಯಿ ಹೋಳ್ಕರ್ ಮಹಿಳಾ ಸಾಂಸ್ಕೃತಿಕ ಪರಿಷತ್ತು ಮಂಡ್ಯ ಜಿಲ್ಲಾ ಘಟಕ, ಮಂಡ್ಯ ಜಿಲ್ಲಾ ಕುರುಬರ ಸಂಘ ಇವುದರ ಅಡಿಯಲ್ಲಿ ರಾಷ್ಟ್ರಮಾತಾ ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ವಿಶೇಷವಾದಂತಹ ಜಯಂತ್ಯೋತ್ಸವವನ್ನು ಇಲ್ಲಿ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಈ ಒಂದು ಕಾರ್ಯಕ್ರಮ ಈ ಸರಿ ವಿಶೇಷವಾದ ಇಡೀ ಭಾರತದಲ್ಲೇ ಕಾಶ್ಮೀರದಿಂದ ಈ ಅಹಲ್ಯಾಬಾಯಿ ಹೋಳ್ಕರ್ ಅವರ ರಥ ಈಗಾಗಲೇ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಬರ್ತಾ ಇದೆ. ಆ ವಿಶೇಷ ಏನಂದರೆ, ಈ 300ನೇ ಜಯಂತ್ಯೋತ್ಸವ ಪ್ರಯುಕ್ತವಾಗಿ ಮಹಿಳೆಯರಿಗೆಲ್ಲ ಸ್ಫೂರ್ತಿ ಆಗಲಿ ಅಂತೇಳಿ ಈ ರಾಜ್ಯದ ಪ್ರದೇಶ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರಾದಂತಹ ಸೌಮ್ಯರೆಡ್ಡಿ ಅವರು ಉದ್ಘಾಟನೆಯನ್ನು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಆ ರಥ ಆ 31ನೇ ತಾರೀಕು ಈ ಕಾರ್ಯಕ್ರಮದ ಅಡಿಯಲ್ಲಿ ಅಲ್ಲಿಗೆ ಪ್ರವೇಶ ಮಾಡ್ತಾ ಇದೆ. ರಾಮೇಶ್ವರದಿಂದ ಹೊರಟಂತಹ ಅಹಲ್ಯಾಬಾಯಿ ರಥ ಮಂಡ್ಯ ಜಿಲ್ಲೆಯ ಕನಕಭವನ ಇಲ್ಲಿಗೆ ಬರ್ತಾ ಇದೆ ಅಂದರೆ ಭಾಳ ವಿಶೇಷವಾದಂತಹ ಸಂದರ್ಭ. ಅದಕ್ಕೆ ಅವತ್ತೇ ಇಲ್ಲಿಗೆ ಪ್ರವೇಶ ಬರ್ತಾ ಇದೆ. ಅದೊಂದು ಈ ಮಂಡ್ಯ ಜಿಲ್ಲೆಗೆ ಭಾಳ ವಿಶೇಷ, ಮತ್ತು ಕುರುಬರ ಸಂಘ ಈ ಸಂಘಟನೆಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆ ತರ್ತಕ್ಕಂಥ ಒಂದು ಸನ್ನಿವೇಶ. ಅಹಲ್ಯಾಬಾಯಿ ಹೋಳ್ಕರ್ ಮಹಿಳಾ ಸಾಂಸ್ಕೃತಿಕ ಪರಿಷತ್ತು ಮಂಡ್ಯ ಜಿಲ್ಲಾಧ್ಯಕ್ಷೆ ಸಾವಿತ್ರಮ್ಮ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಬಾರಿ ಮಂಡ್ಯದಲ್ಲಿ ವಿಜೃಂಭಣೆಯಿಂದ ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಎಂದರು. ಅಹಲ್ಯಾಬಾಯಿ ಹೋಳ್ಕರ್ ಅವರ ಸಾಧನೆಯನ್ನು ಮುಂದಿನ ಪೀಳಿಗೆಗೆ ತಿಳಿಸುವ ಕೆಲಸ ಮಾಡುತ್ತಿದ್ದೇವೆ. ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದರು. ನನ್ನನ್ನು ಸುಮಾರು 5 ವರ್ಷ ಆಯಿತು ಇದಕ್ಕೆ ನೇಮಕ ಮಾಡಿ ಅಧ್ಯಕ್ಷರಾಗಿ ಮಂಡ್ಯ ಜಿಲ್ಲೆಗೆ. 5 ವರ್ಷ ಆದಮೇಲೆ ಕುರುಬರ ಸಂಘ ಮಂಡ್ಯದ ಅಡಿನಲ್ಲಿ 4 ವರ್ಷದಿಂದನೂ ಕೂಡ ನಾವು ಒಂದು 100 ಜನ ಸೇರಿಕೊಂಡು ಅಧ್ಯಕ್ಷರ ಸಮ್ಮುಖದಲ್ಲಿ ನಾವೆಲ್ಲ ಹೆಣ್ಮಕ್ಳೆಲ್ಲ ಎಲ್ಲ ತಾಲೂಕಲ್ಲೂ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿ ಎಲ್ಲ ಸೇರಿಕೊಂಡು ಒಂದು 100 ಜನ ಸೇರಿಕೊಂಡು ಸಿಂಪಲ್ಲಾಗಿ ಮಾಡ್ಕೊಂಬರ್ತಾಯಿದ್ವು. ಈಗ 300 ವರ್ಷ ಆಗಿರೋದ್ರಿಂದ, ನಮಗೂ ಇಲ್ಲಿ 5 ವರ್ಷ ಆಗಿರೋದ್ರಿಂದ ನಾವು ಸ್ವಲ್ಪ ಇಲ್ಲಿ ಹೆಚ್ಚಿನ ರೀತಿ ಏನು ಈಗ ಅಹಲ್ಯಾಬಾಯಿ ತಾಯಿ ಅವರ ಒಂದು ಸ್ಮರಣೆ ಮಾಡಬೇಕು, ಅವ್ರು ಮಾಡಿರೋಂಥ ಸಾಧನೆನ ನಾವು ಮುಂದಿನ ಪೀಳಿಗೆಗೆ ತಿಳಿಸ್ಬೇಕು. ಅವರು ಅವತ್ತಿನ ಕಾಲದಲ್ಲೇ ಕಾಶಿ ವಿಶ್ವನಾಥ್ ದೇವಸ್ಥಾನ ಕಟ್ತವರು, 300 ಅಂತ ದೇವಸ್ಥಾನ ಕಟ್ತವರು. ಅವರು ಸಾಕಾಗಷ್ಟು ಜನಪರ ಕಾರ್ಯಕ್ರಮನ ಮಾಡ್ಕೊಬಂದಿದ್ದಾರೆ. ನಮ್ಮ ಹೆಣ್ಮಕ್ಳುಗಳಿಗೆ ಇವತ್ತು ವಿದ್ಯಾವಂತರಾಗಿದ್ದಾರೆ, ಶೋಷಣೆಗೆ ಒಳಗಾಗ್ತಿರ್ತಾರೆ. ಇವ್ರಿಗೆಲ್ಲ ಒಂದು ವೇದಿಕೆ ಸಿಗಬೇಕು, ಒಂದು ಸಂಘ ಸಂಸ್ಥೆ ಅಂತ ಮಾಡಬೇಕು ಅಂತ ಹೇಳಿ ಎಲ್ಲ ಜಿಲ್ಲೆನಲ್ಲೂ ಒಂದೊಂದು ಅಹಲ್ಯಾಬಾಯಿ ಸಂಘ ಸಂಸ್ಥೆ ಅಂತ ಮಾಡಿಕೊಂಡು ನಮ್ಮ ಹೆಣ್ಮಕ್ಳಿಗೆ ಒಂದು ಜಾಗೃತಿ ಮೂಡಿಸೋಂಥ ಕೆಲಸವನ್ನು ಮಾಡ್ಕೊಬಂದಿದ್ದಾರೆ. ಅದಕ್ಕೆ ನಾವು ಕೂಡ ಪೂರಕವಾಗಿ 4 ವರ್ಷದಿಂದ ಮಾಡಿಕೊಂಡು ಸಿಂಪಲ್ಲಾಗಿ ಬರ್ತಾಯಿದ್ದು. ಈ ಸರಿ 5ನೇ ವರ್ಷದ್ದು ಮತ್ತು ನಮಗೆ ಅಹಲ್ಯಾಬಾಯಿ ಜಯಂತಿ 300 ವರ್ಷದ್ದು ನಾವು ಇದು ಗ್ರ್ಯಾಂಡಾಗಿ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರು ಕೇಳಿದಾಗ ಅವರ ತುಂಬ ಮನಸ್ಸಿಂದ ನಮಗೆ ಹೆಣ್ಮಕ್ಳು ನೀವು ಮಾಡ್ತಾಯಿದ್ದೀರಾ, ಮಾಡಮ್ಮ, ನಾವು ಕೂಡ ಸಪೋರ್ಟ್ ಇದೆ ಅಂತ ಹೇಳಿದಾಗ ನಾವು ಅದಕ್ಕೆ ಸ್ವಲ್ಪ ನಮಗೆ ಶಕ್ತಿ ಬಂದಂಗಾಯಿತು.
ನಾವು ಈಗ ಓಡಾಡಿಕೊಂಡು ಎಲ್ಲ ತಾಲೂಕು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳೆಲ್ಲ ಸೇರಿಕೊಂಡು ಹೆಣ್ಮಕ್ಳಿಗೆ ಇದು ಮುಂದಿನ ದಿನಕ್ಕೆ ಇದು ಉಳ್ಕೋಬೇಕು. ಒಂದು ದಿವಸ ಆ ಜಯಂತಿ ಮಹೋತ್ಸವನ ಮಾಡಿ ನಾವು ನಡ್ಕೊಳ್ಳೋದಲ್ಲ, ಸದಾ ಅವ್ರು ಮಾಡಿರೋಂಥ ಕೆಲಸಗಳು ನಮ್ಮಲ್ಲಿ ಉಳ್ಕೋಬೇಕು, ಅದನ್ನು ಬೆಳೆಸಬೇಕು ಮುಂದಿನ ಪೀಳಿಗೆಗೆ ಅಂತ ಹೇಳಿ. ಸಭೆಯಲ್ಲಿ ಲೋಲಾಕ್ಷಿ, ರೇಖಾ ಲೋಕೇಶ್, ಮೀನಾ ಚಂದ್ರಶೇಖರ್, ವೈಷ್ಣವಿ, ಶಶಿಕಲಾ, ನಗರಸಭಾ ಮಾಜಿ ಸದಸ್ಯ ಮಹೇಶ್, ಚನ್ನರಾಮು ಇದ್ದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ, ಜಿಲ್ಲಾ ಬಸವ ಸಮಿತಿ ಹಾಗೂ ವೀರಶೈವ ಲಿಂಗಾಯತ ಸೌಹಾರ್ದ ಮತ್ತು ಸಹಕಾರಿ ಸಂಘಟನೆಗಳ ಸಹಕಾರದೊಂದಿಗೆ ವಿಶ್ವಗುರು ಬಸವೇಶ್ವರರ 892ನೇ ಜಯಂತಿಯನ್ನು ಮೇ 31ರ ಬೆಳಿಗ್ಗೆ 10:30ಕ್ಕೆ ಕೆಎಸ್ಆರ್ಟಿಸಿ ಡಿಪೋ ಬಳಿಯ ಮೈಶುಗರ್ ಮೈದಾನದಲ್ಲಿ ಸಿದ್ಧಪಡಿಸಲಾಗುವ ಶಿವಕುಮಾರ ಸ್ವಾಮೀಜಿ ವೇದಿಕೆಯಲ್ಲಿ ಆಯೋಜಿಸಲಾಗಿದೆ ಎಂದು ಮಹಾಸಭಾದ ಜಿಲ್ಲಾಧ್ಯಕ್ಷ ಎಸ್ ಆನಂದ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಬಸವಧಾಮದ ಬಸವೇಶ್ವರಿ ಮಾತಾಜಿ ಅವರು ಬಸವ ದರ್ಶನ ಪ್ರವಚನವನ್ನು ನೀಡಲಿದ್ದಾರೆ ಎಂದರು. ಸುತ್ತೂರು ಮಠಾಧ್ಯಕ್ಷರಾದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಸಿದ್ಧಗಂಗಾ ಮಠಾಧ್ಯಕ್ಷರಾದ ಸಿದ್ಧಲಿಂಗ ಸ್ವಾಮೀಜಿ, ಕಾಡಸಿದ್ದೇಶ್ವರ ಮಠಾಧ್ಯಕ್ಷ ಡಾ ಕರಿವೃಷಭದೇಶಿಕೇಂದ್ರ ಶಿವಯೋಗಿ ಸ್ವಾಮೀಜಿ, ಕನಕಪುರ ದೇಗುಲ ಮಠದ ಚನ್ನಬಸವ ಸ್ವಾಮೀಜಿ, ಮಳವಳ್ಳಿ ಹೊರಮಠದ ಚಂದ್ರಶೇಖರ ಸ್ವಾಮೀಜಿ, ಚಂದ್ರವನ ಆಶ್ರಮದ ಡಾ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲಾ ಶಾಸಕರು, ಎಲ್ಲಾ ಪಕ್ಷಗಳ ಮುಖಂಡರು, ಸ್ಥಳೀಯ ಸಂಸ್ಥೆಗಳ ಪದಾಧಿಕಾರಿಗಳು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದು, ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿರುವ ಸಮಾಜ ಸೇವಕರು ಪಕ್ಷಾತೀತ, ಜಾತ್ಯತೀತವಾಗಿ ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಇದೇ ತಿಂಗಳು 31/5/2025ರಂದು ಕೆಎಸ್ಆರ್ಟಿಸಿ ಡಿಪೋ ಪಕ್ಕ ಇರುವಂಥ ಶುಗರ್ ಫ್ಯಾಕ್ಟ್ರಿ ಖಾಲಿ ಮೈದಾನದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ, ಮಂಡ್ಯ ಜಿಲ್ಲಾ ಬಸವ ಸಮಿತಿ ಹಾಗೂ ಅಖಿಲ ಭಾರತ ವೀರಶೈವ ತಾಲೂಕು ಘಟಕಗಳು ಮತ್ತು ಮಂಡ್ಯ ಜಿಲ್ಲೆಯ ವೀರಶೈವ ಸೌಹಾರ್ದ ಸಹಕಾರ ಬ್ಯಾಂಕ್ಗಳ ಅಧ್ಯಕ್ಷರುಗಳು ಹಾಗೂ ವಿವಿಧ ನಮ್ಮ ಸಮಾಜದ ಮುಖಂಡರುಗಳು, ಇತರೆ ಸಮಾಜದ ಮುಖಂಡರುಗಳ ಸಹಯೋಗದೊಂದಿಗೆ ಬಸವೇಶ್ವರರ 892ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ವೈಭವಪೂರಿತವಾಗಿ ಮೆರವಣಿಗೆ ಮೂಲಕ ಸಂಜೆ ವೃತ್ತದಿಂದ ನಮ್ಮ ಕಾರ್ಯಕ್ರಮದ ಶುಗರ್ ಫ್ಯಾಕ್ಟ್ರಿ ಜಾಗದವರೆಗೂ ಮೆರವಣಿಗೆ ಮುಖಾಂತರ ಭಾಳ ವಿಜೃಂಭಣೆಯಿಂದ ಬಸವೇಶ್ವರ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮದ ನಿಮಿತ್ತ ಎಲ್ಲರಿಗೂ ಈ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಇಡೀ ಮಂಡ್ಯ ಜಿಲ್ಲಾ ಎಲ್ಲ ವಿವಿಧ ಸಂಘಟನೆಗಳು, ಮುಖಂಡರುಗಳು, ನಮ್ಮ ತಾಲೂಕಿನ ಜಿಲ್ಲೆಯ ಎಲ್ಲ ಶರಣ ಬಂಧುಗಳು, ಎಲ್ಲ ಸಮಾಜದ ಮುಖಂಡರುಗಳು, ಇದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಡ್ತಾ ಇರುವಂಥದ್ದು. ಬಸವೇಶ್ವರರು ಒಂದು ವರ್ಗಕ್ಕೆ ಸೀಮಿತ ಅಲ್ಲ, ಎಲ್ಲ ವರ್ಗದ ಜನರನ್ನ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾಯಿದ್ದೀವಿ. ಎಲ್ರಿಗೂ ನಾವು ಇನ್ವಿಟೇಷನ್ ಹಳ್ಳಿಗೆ ನಮ್ಮ ತಾಲೂಕು ಘಟಕಗಳು ವಿವಿಧ ಮುಖಂಡರ ಮುಖಾಂತರ ಹಳ್ಳಿಗಳಿಗೆ ಎಲ್ಲರಿಗೂ ಈಗ ಆಲ್ರೆಡಿ ನಾವು ಅವ್ರಿಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಅತಿ ಹೆಚ್ಚಾಗಿ ಪತ್ರಿಕೋದ್ಯಮ ನಮಗೆ ತುಂಬ ಸಹಕಾರ ಕೊಡಬೇಕು, ಅದಕ್ಕೋಸ್ಕರ ನಿಮ್ಮ ಮುಂದೆ ಬಂದಿದ್ದೀವಿ. ನಿಮ್ಮ ಮುಖಾಂತರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ನೀವು ಸಹಕಾರ ಕೊಟ್ಟು ಪ್ರಚಾರ ಮಾಡಿ ಹೆಚ್ಚಿನ ಜನ ಬರುವ ರೀತಿಯಲ್ಲಿ ನಿಮ್ಮ ಸಹಕಾರ ನಮಗೆ ಅತ್ಯಗತ್ಯವಾದ್ರಿಂದ ನಾವು ಪತ್ರಿಕಾ ಮಾಧ್ಯಮ ಇವತ್ತು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ. ಎಲ್ಲ ಜನಗಳು ಬರೋಕ್ಕೆ ಸಾರಿಗೆ ವ್ಯವಸ್ಥೆ ಮಾಡಿದ್ದೀವಿ. ಮಧ್ಯಾಹ್ನ ಕಾರ್ಯಕ್ರಮ ಮುಗಿದ್ಮೇಲೆ ಪ್ರಸಾದ ವ್ಯವಸ್ಥೆ ಇರ್ತದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಗದ್ಗುರುಗಳಾದಂಥ ಸುತ್ತೂರು ಶ್ರೀಗಳು ಕಾರ್ಯಕ್ರಮದಲ್ಲಿ ಇರ್ತಾರೆ, ದಿವ್ಯ ಸಾನ್ನಿಧ್ಯ. ಹಾಗೆ ನಮ್ಮ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳು ದಿವ್ಯ ನೇತೃತ್ವ ಇರ್ತದೆ. ಮತ್ತು ನಮ್ಮ ನೊಣವಿನಕೆರೆ ಶ್ರೀಗಳಾದಂಥ ಕರಿವೃಷಭ ದೇಶಿಕೇಂದ್ರ ಶಿವಯೋಗಿಗಳು ಅವರು ದಿವ್ಯ ಉಪಸ್ಥಿತಿ ಇರ್ತದೆ. ಮತ್ತು ಕನಕಪುರ ಶ್ರೀಗಳಾದ ಕಿರಿಯ ಶ್ರೀಗಳಾದ ಚನ್ನಬಸವ ಮಹಾಸ್ವಾಮಿಗಳು ಇರ್ತಾರೆ. ಮತ್ತು ಪಿಜಿಪುರ ಹೊಸಮಠದ ಚಂದ್ರಶೇಖರ ಸ್ವಾಮಿಗಳಿರ್ತಾರೆ. ಮತ್ತು ಚಂದ್ರವನ ಆಶ್ರಮದ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳಿರ್ತಾರೆ. ಮತ್ತು ಇತರ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ವಿವಿಧ ಮಠಾಧೀಶರುಗಳು ಅವ್ರಿಗೂ ಆಹ್ವಾನ ಇರ್ತದೆ. ಮತ್ತು ಪ್ರವಚನಕ್ಕೆ ಪೂಜ್ಯ ಬಸವೇಶ್ವರ ಮಾತಾಜಿಯವರು ಬಸವಧಾಮ ಅತ್ತಿವೇರಿ ಮುಂಡುಗೊಂಡ ತಾಲೂಕು, ಮುಂಡುಗೊಂಡ ಉತ್ತರ ಕನ್ನಡ ಜಿಲ್ಲೆ, ಅವ್ರದ್ದು ನಮ್ಮ ಬಸವಣ್ಣವ್ರ ಬಗ್ಗೆ ಪ್ರವಚನ ಇರ್ತದೆ. ಈ ಇಷ್ಟೂ ಜನ ಎಲ್ಲರೂ ನಮ್ಮ ದಿವ್ಯ ಸಾನ್ನಿಧ್ಯ ಕಾರ್ಯಕ್ರಮಕ್ಕೆ ಇಡೀ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಸ್ವಾಮೀಜಿಗಳು ಆಹ್ವಾನ ಇರ್ತದೆ. ಜೊತೆಗೆ ಮುಖ್ಯವಾಗಿ ಉದ್ಘಾಟನೆ HD ಕುಮಾರಸ್ವಾಮಿ ಇರ್ತಾರೆ. ರಾಜಕೀಯ ಮುಖಂಡರಲ್ಲಿ ಕುಮಾರಸ್ವಾಮಿ ಅವರು ಉದ್ಘಾಟನೆ, ಭಾವಚಿತ್ರ ಅನಾವರಣ ಚೆಲುವರಾಯ ಸ್ವಾಮಿಯವರು ಹಾಗೂ MB ಪಾಟೀಲ್ ಅವರು, ಬಸವೇಶ್ವರ ಬಾತಿಗೆ ಪುಷ್ಪಾರ್ಚನೆ BY ವಿಜಯೇಂದ್ರ ಅವರು ಪ್ರಮುಖವಾಗಿ ಅವರು ಕಾರ್ಯಕ್ರಮದಲ್ಲಿ ಆಹ್ವಾನ ಇರ್ತಾರೆ. ಮತ್ತು ನಮ್ಮ ಮಾಜಿ ಸಚಿವರಾದ CS ಪುಟ್ಟರಾಜ್ ಅವರು ಇರ್ತಾರೆ.
ನಮ್ಮ ವೀರಶೈವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ವಿಜಯಾನಂದ ಕಾಶಪ್ಪನವರು ಇರ್ತಾರೆ. ನಮ್ಮ ಮಹಾಸಭಾ ಅಧ್ಯಕ್ಷರಾದಂಥ ಮಾನ್ಯ ಶಂಕರ್ ಬಿದಿರಿಯವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಮತ್ತು ನಮ್ಮ ಎಲ್ಲ ಮಂಡ್ಯ ಜಿಲ್ಲೆಯ ಎಲ್ಲ ಶಾಸಕರು, ಮಳವಳ್ಳಿ, ಕೆಆರ್ಪೇಟೆ, ಮಂಡ್ಯ, ಪಾಂಡವಪುರ, ಮದ್ದೂರು, ಇಡೀ ಎಲ್ಲ ನಮ್ಮ 7 ತಾಲೂಕಿನ ಶಾಸಕರು ಕೂಡ ಆಹ್ವಾನಿತರು ಈ ಕಾರ್ಯಕ್ರಮಕ್ಕೆ. ಮತ್ತು ಇತರೆ ಸಮಾಜದ ಎಲ್ಲ ವಿಧಾನ ಪರಿಷತ್ ಸದಸ್ಯರುಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಕೊಟ್ಟಿದ್ದೀವಿ. ಮತ್ತು ನಮ್ಮ ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷರು, ನಮ್ಮ ನಗರಸಭೆ ಅಧ್ಯಕ್ಷರು, ಮೂಡ ಅಧ್ಯಕ್ಷರು, ಇತರೆ ಎಲ್ಲ ಸಮಾಜದ ರಾಜಕೀಯ ಧುರೀಣರುಗಳು ನಾವು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದೀವಿ. ತಾವು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು. ಗೋಷ್ಠಿಯಲ್ಲಿ ಜಿಲ್ಲಾ ಬಸವ ಸಮಿತಿ ಅಧ್ಯಕ್ಷ ಎಂಬಿ ರಾಜಶೇಖರ್, ಅರುಣ್ ಕುಮಾರ್, ಕೆಎಸ್ ದರ್ಶನ್, ಷಡಕ್ಷರಿ, ರಮೇಶ್, ದೀಪಕ್ ಕುಮಾರ್ ಇದ್ದರು. ಮಂಡ್ಯ ನಗರದ ಹೊರವಲಯದಲ್ಲಿರುವ ಮಾಂಡವ್ಯ ಶಿಕ್ಷಣ ಸಂಸ್ಥೆಯ ಜ್ಞಾನಸಾಗರ ಕ್ಯಾಂಪಸ್ ಸಭಾಂಗಣದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಮಿಮ್ಸ್ನ ರಕ್ತನಿಧಿ ಕೇಂದ್ರದ ಸಹಯೋಗದೊಂದಿಗೆ ಆಯೋಜಿಸಲಾದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಈ ಶಿಬಿರದಲ್ಲಿ ಹಲವು ಯುವಕರು ಮತ್ತು ಅಧ್ಯಾಪಕರು ಉತ್ಸಾಹದಿಂದ ಭಾಗವಹಿಸಿ ರಕ್ತದಾನ ಮಾಡಿದ್ದಾರೆ. ಮಾಂಡವ್ಯ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷರಾದ ಡಾ. ಮೀರಾ ಶಿವಲಿಂಗಯ್ಯ ಅವರು ಮಾತನಾಡಿ, 1 ಯೂನಿಟ್ ರಕ್ತದಾನದಿಂದ 4 ಮಂದಿ ಪ್ರಾಣ ಉಳಿಸಬಹುದು. ರಕ್ತದಾನಿಗಳಿಗೆ ಜೀವ ಉಳಿಸಿದ ತೃಪ್ತಿ ಭಾವ, ನೆಮ್ಮದಿ ನೀಡುತ್ತದೆ ಎಂದು ತಿಳಿಸಿದರು. ಯುವ ಜನತೆ ರಕ್ತದಾನವನ್ನು ಜೀವನದ ಒಂದು ಅಂಗ ಎಂದು ಭಾವಿಸಿ 3 ರಿಂದ 4 ತಿಂಗಳಿಗೊಮ್ಮೆ ರಕ್ತದಾನ ಮಾಡುವುದು ಉತ್ತಮ. ಹೊಸ ರಕ್ತದಾನಿಗಳು ಸೃಷ್ಟಿಯಾಗಬೇಕಿದೆ. ರಕ್ತದಾನಿಗಳು ಪ್ರೇರಣೆ ನೀಡಿ ಸ್ವಯಂ ಸೇವಕರಂತೆ ಸಹಕಾರ ನೀಡಬೇಕಿದೆ ಎಂದು ಮನವಿ ಮಾಡಿದರು. ಇಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮತ್ತು ಮಾಂಡವ್ಯ ಪ್ರಥಮ ದರ್ಜೆ ಕಾಲೇಜು ಹಾಗೂ ಮಿಮ್ಸ್ ಇವರೆಲ್ಲರ ಒಂದು ಆಶ್ರಯದಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದೇವೆ. ಈ ರಕ್ತದಾನ ಶಿಬಿರಕ್ಕೆ ಮಾಂಡವ್ಯ ಫಸ್ಟ್ ಗ್ರೇಡ್ ಕಾಲೇಜಿನ ವಿದ್ಯಾರ್ಥಿಗಳು, BEd ವಿದ್ಯಾರ್ಥಿಗಳು ಹಾಗೂ ನಮ್ಮ ವಾಹನ ಚಾಲಕರು ಕೂಡ ಸೇರಿ ಇಲ್ಲಿ ರಕ್ತವನ್ನು ದಾನ ಮಾಡ್ತಾ ಇದ್ದಾರೆ. ಎಲ್ಲ ದಾನಕ್ಕಿಂತ ರಕ್ತದಾನ ಶ್ರೇಷ್ಠ. ಯಾಕೆಂತಂದರೆ ಒಂದು ಬ್ಲಡ್ ಯೂನಿಟಿಂದ 3-4 ಜನರ ಪ್ರಾಣ ಉಳಿಯುವಷ್ಟು ನಮಗೆ ಉಪಯೋಗ ಆಗ್ತಾ ಇದೆ. ಇದರ ಜೊತೆಗೆ ನಾವೇನು ನಮ್ಮ ವಚನಗಳಲ್ಲಿ ಹೇಳಿದೆ, ಇಲ್ಲೇ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಮಳೆ ನಿಮ್ಮ ದಾನ ಅಂತ ಹೇಳಿದ್ದಾರೆ. ದೇವರು ಕೊಟ್ಟಿರೋ ದಾನನೇ ಇದು. ಆದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರುವಂಥ ದಾಸರು ಹೇಳಿರೋ ಹಾಗೆ ನಾವು ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ದಾನವನ್ನು ನಾವು ಇನ್ನೊಬ್ಬರಿಗೆ ಅದನ್ನು ದಾನ ಮಾಡೋದ್ರಿಂದ ಹೆಚ್ಚು ಪುಣ್ಯ ಬರುತ್ತೆ ಮತ್ತು ಅವರಲ್ಲಿ ಒಂದು ಮಾನವೀಯತೆ, ಅಂತಃಕರಣ ಬರುತ್ತೆ ನಮ್ಮ ವಿದ್ಯಾರ್ಥಿಗಳಲ್ಲಿ. ಹಾಗಾಗಿ ಈ ರಕ್ತದಾನವನ್ನು ಇನ್ನೂ ಹೆಚ್ಚು ಮಾಡಬೇಕು ಅಂತ ಕೇಳಿ. ಕಾರ್ಯಕ್ರಮದಲ್ಲಿ ಮಾಂಡವ್ಯ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಭವಾನಿ ಶಂಕರ್, ಮಂಡ್ಯ ರಕ್ತನಿಧಿ ಕೇಂದ್ರದ ರಫೀಕ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ರಂಗಸ್ವಾಮಿ, ಮಾಂಡವ್ಯ ಶಿಕ್ಷಣ ಮಹಾವಿದ್ಯಾಲಯದ ಅಧ್ಯಾಪಕರಾದ ರಾಮಾರಾಧ್ಯ ಮತ್ತು ಮಹೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. ಕಾರ್ಮಿಕ ವಿರೋಧಿ 4 ಲೇಬರ್ ಕೋಡ್ ಜಾರಿ ವಿರೋಧಿಸಿ ಕೆಲಸದ ಅವಧಿ 8 ರಿಂದ 12 ಗಂಟೆಗಳಿಗೆ ಹೆಚ್ಚಿಸಿರುವುದನ್ನು ಹಿಂಪಡೆಯಲು ಆಗ್ರಹಿಸುವ ಹೋರಾಟದ ಭಾಗವಾಗಿ ಹಾಗೂ ಪ್ರತಿರೋಧ ದಿನವಾಗಿ ಮೇ 31ರಂದು ಕಾರ್ಮಿಕ ದಿನಾಚರಣೆಯನ್ನು ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಬೆಳಿಗ್ಗೆ 10:30ಕ್ಕೆ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಶ್ರಮಿಕ ಶಕ್ತಿ ರಾಜ್ಯಾಧ್ಯಕ್ಷ ವರದರಾಜೇಂದ್ರ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಮಿಕರ ಬೇಡಿಕೆಗಳನ್ನು ತಿರಸ್ಕರಿಸಿದ ಕೇಂದ್ರ ಸರ್ಕಾರವು ಕಾರ್ಮಿಕ ವಿರೋಧಿ 4 ಕಾರ್ಮಿಕ ಸಂಹಿತೆಗಳ ಜಾರಿಗೊಳಿಸಿ ಅವುಗಳಲ್ಲಿ 29 ಕಾನೂನುಗಳನ್ನು ರೂಪಿಸಿರುವುದನ್ನು ವಿರೋಧಿಸಿ ಚರ್ಚೆ ನಡೆಸಲು ಉದ್ದೇಶಿಸಿ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದರು. ಕಾರ್ಖಾನೆ ಕಾಯ್ದೆಯ ತಿದ್ದುಪಡಿ ಹಾಗೂ ನಿಶ್ಚಿತ ಕಾಲಾವಧಿ ಕಾರ್ಮಿಕ ನೇಮಕಕ್ಕೆ ಅವಕಾಶ ನೀಡುವ ಆದೇಶಗಳ ತಿದ್ದುಪಡಿ ವಾಪಸ್ಸಾತಿ, 35,000 ಕನಿಷ್ಠ ಕೂಲಿ ಸೇರಿದಂತೆ ವಿವಿಧ ಬೇಡಿಕೆಗಳ ಬಗ್ಗೆ ಚರ್ಚಿಸಲಾಗುವುದು ಎಂದು ಹೇಳಿದರು. ಏನು ಇದೇ 31ನೇ ತಾರೀಕು ಮಂಡ್ಯದಲ್ಲಿ ಕಾರ್ಮಿಕ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಏನು 140 ವರ್ಷಗಳ ಹಿಂದೆ ಹೋರಾಟದಿಂದ ಪಡ್ಕೊಂಡು ಬಂದಂಥ ನಮ್ಮ ಹಕ್ಕುಗಳು ಇವತ್ತು ಖಾಸಗೀಕರಣ, ಉದಾರೀಕರಣ ಮತ್ತು ಜಾಗತೀಕರಣದ ಭಾಗವಾಗಿ ಇವತ್ತು ಒಂದೊಂದೇ ಕಸ್ಕೊಳ್ತಾ ಬಂದು ಇವತ್ತು ಎಲ್ಲಿಗೆ ಬಂದಿದ್ದೇವೆ ಅಂದರೆ ಅವು 4 ಕೋಡ್ಗಳಾಗಿ ಇವತ್ತು ಕನ್ವರ್ಟ್ ಆಗಿದ್ದಾವೆ. ನಮ್ಮ ಹಕ್ಕುಗಳನ್ನು ಸಂಪೂರ್ಣವಾಗಿ ಕಸ್ಕೊಳ್ತಕ್ಕಂಥ ಕಾಯ್ದೆಯನ್ನು
2020 ಕೋವಿಡ್ ಸಂದರ್ಭದಲ್ಲಿ ಈ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಅದನ್ನು ಈ ಏಪ್ರಿಲ್ 1 ಜಾರಿಗೆ ತರಲಿಕ್ಕೆ ಹೊರಟಿತ್ತು. ಆದರೆ ಬೇರೆ ಬೇರೆ ರಾಜ್ಯಗಳು ಸಹಕಾರ ಕೊಡದಿರೋ ಕಾರಣಕ್ಕಾಗಿ ಅದನ್ನು ಇನ್ನೂ ಮಾಡ್ತಾ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ವರ್ಷದ ಕಾರ್ಮಿಕ ದಿನಾಚರಣೆಯನ್ನು ನಾವು ಈ ಕಾರ್ಮಿಕ ಕೋಡ್ಗಳನ್ನು ವಾಪಸ್ ತಗೋಬೇಕು ನೀವು ಅಂತಕ್ಕಂಥ ಒತ್ತಾಯವನ್ನು ಇಟ್ಕೊಂಡು ನಾವು ಈ ಒಂದು ಕಾರ್ಮಿಕ ದಿನಾಚರಣೆ ನಾವು ಮಾಡ್ತಾಯಿದ್ದೀವಿ. ಭಾಳ ಮುಖ್ಯವಾಗಿ ಏನು ಈ ಇದರಲ್ಲಿ ಡೀಟೇಲ್ಸ್ ಇದರಲ್ಲಿ ಮಾಹಿತಿ ತುಂಬ ಇದೆ, ತಾವು ಎಷ್ಟು ಬೇಕು ಅದನ್ನು ತಾವು ಆಯ್ಕೋಬೋದು. ಅದನ್ನು ನಾನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಏನು ಈ 4 ಕೋಡ್ಗಳಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಏನು 44 ಕಾರ್ಮಿಕ ಕಾಯ್ದೆಗಳಿದ್ದು, ಆ ಕಾಯ್ದೆಗಳದು ಕಾಯ್ದೆಗಳಲ್ಲಿ ಏನೆಲ್ಲ ಅಂಶಗಳಿತ್ತು ಅದು ಒಂದಷ್ಟು ಕಾರ್ಮಿಕರ ಪರವಾಗಿತ್ತು, ಮಾಲೀಕರ ಪರವಾಗೂ ಇತ್ತು. ಅದರಲ್ಲಿ ಏನು ಎಲ್ಲರೂ ನಮ್ಮ ಪರವಾಗಿ ಇತ್ತು ಅಂತ ಹೇಳಲಿಕ್ಕಿರಲಿಲ್ಲ. ಆದರೆ ಈಗ ಬರ್ತಾ ಇರ್ತಕ್ಕಂಥ 4 ಸಂಹಿತೆಗಳು ಅಂತ ಏನು ಹೇಳ್ತದೋ ಅದು ಸಂಹಿತೆಗಳಷ್ಟೇ, ಅದು ಆಕ್ಟ್ ಅಲ್ಲ, ಕಾಯ್ದೆ ಅಲ್ಲ. ಅದನ್ನು ಜಾರಿ ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು. ಅದು ಅವ್ರಿಗೆ ಗುತ್ತಿಗೆದಾರರಿಗೆ ಅಥವಾ ಯಾವ ಸಂಸ್ಥೆ ಇದ್ದಾವೆ, ಕಾರ್ಖಾನೆಗಳಿದ್ದಾವೆ ಅವ್ರಿಗೆ ಬಿಟ್ಟಂಥದ್ದು. ಸಂಬಳ ಕೊಡಬೇಕು, ಇಷ್ಟೇ ಕೊಡಬೇಕು ಅಂತ ನಾವು ಕೇಳೋಂಗಿಲ್ಲ. ESIPF ಕಟ್ಟಬೇಕು, ಮ್ಯಾಂಡೇಟ್ರಿ ಅಲ್ಲ. ನಮಗೆ ಬೇರೆ ರಜಾ ಬೇಕು, ರಜಾ ಕೊಡಬೇಕಿಲ್ಲ. ಸಂಘಟನೆ ಕಟ್ಕೋಬೇಕು, ನನಗೆ ಹಕ್ಕಲ್ಲ. ಅದು ಇಷ್ಟಿರೋದಂಥದ್ದು ಸಂಘಟನೆ ಕಟ್ಕೊಳ್ತಕ್ಕಂಥದ್ದು, ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಸಂವಿಧಾನಬದ್ಧ ಮೂಲಭೂತ ಹಕ್ಕಾಗಿದ್ದಾವೆ. ಆದರೆ ಇದು ಯಾವುದು ಕೂಡ ಇನ್ನು ಮುಂದಕ್ಕೆ ಈ 4 ಕಾಯ್ದೆಗಳು ಸಂಹಿತೆಗಳು ಜಾರಿಗೆ ಬಂದರೆ ಇದು ಯಾವುದು ಕೂಡ ನಮ್ಮ ಹಕ್ಕಾಗಿರಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇದನ್ನು ವಿರೋಧಿಸಿ ಕಳೆದ 4 ವರ್ಷಗಳಿಂದ ನಿರಂತರವಾಗಿ ಚಳುವಳಿಗಳನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ದೇಶ ಮಟ್ಟದಲ್ಲಿ ನೀವೆಲ್ಲರೂ ಗಮನಿಸಿರ್ತೀರಿ, ಕಳೆದ ವಾರ 20 ತಾರೀಕು ಏನೋ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಾರ್ವತ್ರಿಕ ಮುಷ್ಕರವನ್ನು ಘೋಷಣೆ ಮಾಡಲಾಗಿತ್ತು. ಆದರೆ ಏನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂಥ ಒಂದು ಆಪರೇಷನ್ ಸಿಂಧೂರದ ಭಾಗವಾಗಿ ನಡೆದಂಥ ಯುದ್ಧದ ಭಾಗವಾಗಿ ನಾವು ಈ ಸಂದರ್ಭದಲ್ಲಿ ದೇಶದ ಜೊತೆ ನಿಲ್ಲಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ಕಾರ್ಮಿಕ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳು ಈ ಹೋರಾಟವನ್ನು ವಾಪಸ್ ತಗೊಂಡಿದ್ದೀವಿ. ಆದರೆ ಕಾರ್ಮಿಕ ದಿನಾಚರಣೆ ಅಂತಕ್ಕಂಥ ನಮ್ಮ ಹೋರಾಟದ ಭಾಗನೂ ಹೌದು, ನಮ್ಮ ಹಕ್ಕುಗಳ ದಿನವನ್ನಾಗಿ ಇದನ್ನು ನಾವು ಕಳೆದ 1886ರಲ್ಲಿ ನಡೆದಂಥ ಹೋರಾಟದಿಂದ ನಮಗೆ ಪಡ್ಕೊಂಡಂಥ ಹಕ್ಕುಗಳು. ಈ ದೇಶದಕ್ಕೆ ಸಂವಿಧಾನ ಬಂದ ನಂತರದಲ್ಲಿ ನಾವು ಏನೆಲ್ಲ ಗಳಿಸ್ಕೊಂಡಿದ್ದೀವೋ ಈ ದೇಶ ಇವತ್ತು 2020 ನಂತರದಲ್ಲಿ ಎಲ್ಲವನ್ನು ಕಳ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ನಾವಿದ್ದೀವಿ. ಇವತ್ತು ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆಗಳು, ಸಂಸ್ಥೆಗಳು, ಕಂಪ್ನಿಗಳು ಇವತ್ತು ಖಾಸಗಿಯರ ಕೈಗೆ ಹೋಗ್ತಾ ಇದೆ. ಸರ್ಕಾರಿ ಸ್ವಾಮ್ಯದಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಕಾಯಂ ಇರ್ತಕ್ಕಂಥ ಉದ್ಯೋಗಿಗಳು ಕಡಿಮೆ ಸಂಖ್ಯೆ ಆಗ್ತಾ ಇದೆ. ಕೆಲಸದ ಭದ್ರತೆ ಹೋಗ್ತಾ ಇದೆ. ಇವೆಲ್ಲವೂ ಕೂಡ ಏನು ಇವತ್ತು ಖಾಸಗೀಕರಣದ ಭಾಗವಾಗಿ ಆಗ್ತಾ ಇರ್ತಕ್ಕಂಥದ್ದು. ಇವತ್ತು ಈಗ ನಮ್ಮ ಸ್ನೇಹಿತರೊಬ್ಬರಿಗೆ ಇದು ಪ್ರಸಕ್ತ ಸಮಸ್ಯೆಗಳ ಬಗ್ಗೆ ನಿಮ್ಮ ಗಮನಕ್ಕೆ ನಾನು ಇಲ್ಲಿ ಇರ್ತಕ್ಕಂಥ ಮಾಹಿತಿ ಜೊತೆಗೆ ಅಲ್ಲಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಗೋಷ್ಠಿಯಲ್ಲಿ ಮಹಿಳಾ ಮುನ್ನಡೆ ಸಂಚಾಲಕಿ ಪೂರ್ಣಿಮಾ, ಕರ್ನಾಟಕ ಜನಶಕ್ತಿಯ ಜಿಲ್ಲಾ ಕಾರ್ಯದರ್ಶಿ ಸಿದ್ದರಾಜು, ಕೃಷ್ಣಪ್ಪ, ದೇವರಾಜ್, ಮೂರ್ತಿ ಪುಟ್ಟಸ್ವಾಮಿ ಇದ್ದರು. ಮದ್ದೂರು ತಾಲೂಕಿನ ಭಾರತೀನಗರ ಸಿರಿ ಸಭಾಂಗಣದಲ್ಲಿ ಮೇ 30ರಂದು ಬೆಳಿಗ್ಗೆ 10:30 ಗಂಟೆಗೆ ಭಾರತೀನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಕಾರ್ಯಕರ್ತರ ಸಮಾವೇಶ ನಡೆಯಲಿದೆ ಎಂದು ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದ ಕಾರ್ಯಕಾರಿ ಸಮಿತಿ ಸದಸ್ಯ ಎಸ್ ಚಿದಂಬರಮೂರ್ತಿ ತಿಳಿಸಿದರು. ಮದ್ದೂರು ತಾಲೂಕು ಭಾರತೀನಗರದ ಶಾಸಕರ ಕಚೇರಿಯಲ್ಲಿ ಮಾತನಾಡಿದ ಅವರು, ಸಮಾವೇಶದ ಜೊತೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ, ಅಧ್ಯಕ್ಷರ ಪದಗ್ರಹಣ, ಪದಾಧಿಕಾರಿಗಳಿಗೆ ಆದೇಶ ಪತ್ರ ವಿತರಣೆ, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ತಾಲೂಕಿನ 5 ಮಂದಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಮನ್ಮುಲ್ ನಿರ್ದೇಶಕರಿಗೆ ಅಭಿನಂದನೆಯನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಅಮೀನ್ ಶಿವಲಿಂಗಯ್ಯ ಪರಿಶಿಷ್ಟ ವಿಭಾಗದ ನೂತನ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಲಿದ್ದಾರೆ ಎಂದರು. ದಿನಾಂಕ 35/2025ರಂದು ಭಾರತೀನಗರ ಬ್ಲಾಕ್ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ವತಿಯಿಂದ ಕಾರ್ಯಕರ್ತರ ಸಮಾವೇಶವನ್ನು KM ದೊಡ್ಡಿಯ ಸಿರಿ ಕನ್ವೆನ್ಷನ್ ಹಾಲ್ನಲ್ಲಿ ಏರ್ಪಡಿಸಲಾಗಿದೆ. ಈ ಒಂದು ಬೃಹತ್ ಸಮಾವೇಶದಲ್ಲಿ ಜನಪ್ರಿಯ ಶಾಸಕರಾದಂಥ ಮದ್ದೂರಿನ ಶಾಸಕರಾದಂಥ ಶ್ರೀಯುತ KM ಉದಯರವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಗುತ್ತದೆ. ಅಂದು ಬೆಳಿಗ್ಗೆ 10 ಗಂಟೆಗೆ KM ದೊಡ್ಡಿಯ ಮಂಡ್ಯ ಸರ್ಕಲ್ನಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಮೆರವಣಿಗೆಯಲ್ಲಿ ತಂದು ಏನು ಈ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬರ 134ನೇ ಜಯಂತ್ಯೋತ್ಸವ ಹಾಗೂ ಭಾರತೀನಗರ ಬ್ಲಾಕ್ ಅಧ್ಯಕ್ಷರಾದಂಥ ಶ್ರೀಯುತ ಅಮೀನ್ ಶಿವಲಿಂಗಯ್ಯ ಅವರ ಪದಗ್ರಹಣ ಹಾಗೂ SSLCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಾಗೂ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನೂತನ ನಿರ್ದೇಶಕರಾದಂಥ ಶ್ರೀಯುತ MR ಹರೀಶ್ ಬಾಬು ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೇವೆ.
ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಯುತ ದಿನೇಶ್ ಗೂಳಿಗೌಡ ಅವರವರು ಹಾಗೂ ಮಂಡ್ಯ ಜಿಲ್ಲಾ ಗ್ಯಾರಂಟಿ ಯೋಜನಾ ಸಮಿತಿಯ ಉಪಾಧ್ಯಕ್ಷರಾದಂಥ ಶ್ರೀಯುತ ಸ್ಟಾರ್ ಚಂದ್ರವಾಲ ವೆಂಕಟರಮಣೇಗೌಡರು ಹಾಗೂ ಈ ಒಂದು ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ಮಂಡ್ಯ ಜಿಲ್ಲಾ ಪರಿಷತ್ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಬಿ ಬಸವರಾಜರವರು ಹಾಗೂ ಭಾರತೀ ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ರಾಜೀವ್ರವರು ಹಾಗೂ ಮಂಡ್ಯ ಜಿಲ್ಲಾ ಪರಿಷತ್ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂಥ ಶ್ರೀಯುತ ಸುರೇಶ್ ಕಂಗೀರವರು ಇನ್ನಿತರ ಪ್ರಮುಖರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ದಯಮಾಡಿ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ. ಈ ವೇಳೆ ಮುಖಂಡರಾದ ಅಮೀನ್ ಶಿವಲಿಂಗಯ್ಯ, ಎಂಟಿ ತಿಮ್ಮಯ್ಯ, ಇ ರುದ್ರಯ್ಯ, ಅಣ್ಣೂರು ನಿರಂಜನ, ಚಿನ್ನಸ್ವಾಮಿ, ಗುಡಿಗೆರೆ ಪ್ರಸಾದ್, ಕೆಂಪರಾಜು ಮತ್ತಿತರರು ಉಪಸ್ಥಿತರಿದ್ದರು. ಕ್ಲಬ್ನ ಪ್ರತಿ ಸದಸ್ಯರು ತಮ್ಮ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಅರಿತುಕೊಂಡು ಉತ್ತಮ ಸಮಾಜ ಸೇವಾ ಕಾರ್ಯಗಳನ್ನು ಆಯೋಜಿಸುವ ಮೂಲಕ ನಿರಂತರವಾಗಿ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಿ ಎಂದು ಅಲಿಯನ್ಸ್ ಅಂತಾರಾಷ್ಟ್ರೀಯ ನಿರ್ದೇಶಕ ನಾಗರಾಜ್ ವಿ ಭೈರಿ ಸದಸ್ಯರಿಗೆ ಕರೆ ನೀಡಿದರು. ಹಲಗೂರು ಸಮೀಪದ ಹಾಡ್ಲಿ, ಮೇಗಡಾಪುರ ವೃತ್ತದಲ್ಲಿರುವ ಚಂದ್ರು ಕಾಂಪ್ಲೆಕ್ಸ್ನಲ್ಲಿ ಆಯೋಜಿಸಿದ್ದ ಮಣವಳ್ಳಿ ಹಾಡ್ಲಿ ಅಲಿಯನ್ಸ್ ಕ್ಲಬ್ನ ಪುಟ್ಟಬಸವೇಗೌಡ ನೇತೃತ್ವದ ನೂತನ ತಂಡದ ಪದವಿ ಸ್ವೀಕಾರ ಸಮಾರಂಭದಲ್ಲಿ ಪ್ರತಿಜ್ಞಾ ವಿಧಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. 2008ರಲ್ಲಿ ಆರಂಭವಾದ ಅಲಯನ್ಸ್ 2023ರಿಂದ ಮಂಡ್ಯದಲ್ಲಿ 36ನೇ ಸಂಸ್ಥೆಗಳು ಕಾರ್ಯಾರಂಭ ಮಾಡಿವೆ. ಜಾಗತಿಕವಾಗಿ 23 ದೇಶಗಳಲ್ಲಿ ಅಲಯನ್ಸ್ ಸಂಸ್ಥೆಗಳು ವಿವಿಧ ಸೇವಾ ಕಾರ್ಯಗಳನ್ನು ನಿರ್ವಹಿಸುತ್ತಿದೆ ಎಂದರು. ಪ್ರತಿ ವರ್ಷ ಕೂಡ ಪ್ರೆಸಿಡೆಂಟ್, ಸೆಕ್ರೆಟರಿ, ಪ್ರೆಸಿಡೆಂಟ್ ಚೇಂಜ್ ಆಗಬೇಕು, ಆ ಜಾಗಕ್ಕೆ ಇನ್ನೊಬ್ರು ಬರಬೇಕು, ನಂತರ 1 ವರ್ಷ ಆದ್ಮೇಲೆ ಅವ್ರು ಚೇಂಜ್ ಆಗಬೇಕು, ಇನ್ನೊಬ್ರು ಬರಬೇಕು. ಅವರು ಕೂಡ ಮುಂದಿನ ಹುದ್ದೆಗಳಲ್ಲಿದೆ. ನಮ್ಮಲ್ಲಿ ಝೋನ್ ಚೇರ್ಮನ್ ಇದೆ, ಅದಾದ್ಮೇಲೆ ರೀಜನ್ ಚೇರ್ಮನ್ ಇದೆ, ಆಮೇಲೆ DCS ಇದೆ, DCಗಳಿದೆ, DCS ಇದೆ, DCT ಇದೆ, ಗವರ್ನರ್ ಇದೆ. ಗವರ್ನರ್ ಆದ್ಮೇಲೂ ಕೂಡ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಈಗ ಹನುಮಂತವ್ರು ಕೊಟ್ಟಿದ್ದು ಅದಿದೆ. ಅವ್ರದ್ದಾದ್ಮೇಲೆ ಬಹಳಷ್ಟು ಹುದ್ದೆಗಳಿದೆ. ಆಮೇಲೆ ನಮ್ದು ನಾನೇನು ಮಾಡ್ತಾ ಇದ್ದೀನಿ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಅದಿದೆ. ಅದಾದ ನಂತರ ಇಂಟರ್ನ್ಯಾಷನಲ್ ಸೆಕ್ರೆಟರಿ, ಪ್ರೆಸಿಡೆಂಟ್ ಎಲ್ಲ ಇದೆ. ಎಷ್ಟು ಬೇಕಾದ್ರೆ ಮಾಡಿದ್ರು ಸಹಾಯಗಳಂತೂ ಕೂಡ ಪೋಸ್ಟ್ಗಳು ಇದ್ದೇ ಇದೆ. ಆ ರೀತಿ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಬೆಳವಣಿಗೆಗೆ ತುಂಬ ದೊಡ್ಡ ಅವಕಾಶ ಇಂಟರ್ನ್ಯಾಷನಲ್ ಸಂಸ್ಥೆಯಲ್ಲಿ ಇದೆ. ಜೊತೆಗೆ ಏನು ಅಂತಂತಂದ್ರೆ ಬೇರೆ ಸಂಸ್ಥೆಗಳಲ್ಲಿ ಮೀಟಿಂಗು ಅಧ್ಯಕ್ಷರ ಒಂದು ಯಾವಾಗಾದ್ರೂ ಕರೀತಾರೆ, ಇಲ್ಲ ಆಗಲ್ಲ, ತಿಂಗಳು ಮೀಟಿಂಗ್ ಮಾಡಲೇಬೇಕು. ಅದು ಕೂಡ ಒಂದು ಅಜೆಂಡಾ ಮಾಡಿರ್ತೀವಿ. ಅಜೆಂಡಾ ಪ್ರಕಾರ ನೀವು ಲೆಕ್ಕ ಕೊಡಬೇಕು, ಏನು ಮಾಡಿದ್ವಿ ಅದನ್ನು ರೆಕಾರ್ಡ್ ಮಾಡಬೇಕು, ಅದನ್ನು ಡಿಸ್ಟ್ರಿಕ್ಟ್ ಸಬ್ಮಿಟ್ ಮಾಡಬೇಕು. ಎಲ್ಲರೂ ಕೂಡ ಒಂದು ನಿಯಮಾವಳಿಗಳ ಪ್ರಕಾರ ಆಗ್ತದೆ. ಹಾಗೆ ಸಂಘ ಸಂಸ್ಥೆಗಳು ಬೆಳೀಲಿಕ್ಕೆ ಏನು ಅಗತ್ಯವೋ ಅದೆಲ್ಲ ಕೂಡ ಆಗುತ್ತೆ. ನೂತನ ಅಧ್ಯಕ್ಷ HK ಪುಟ್ಟಬಸವೇಗೌಡ ಮಾತನಾಡಿ, ಅಲಿಯನ್ಸ್ ಒಂದು ದೇಶ ಸೇವಾ ಸಂಸ್ಥೆಯಾಗಿದ್ದು 2,000ಕ್ಕೂ ಹೆಚ್ಚು ಸಂಸ್ಥೆಗಳು ವಿಶ್ವದಲ್ಲಿ ಕೆಲಸ ಮಾಡುತ್ತಿವೆ. 60,000 ಸದಸ್ಯರು ವಿವಿಧ ಬಗೆಯ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು. ನಾವು ಈಚೆಗೆ ಸಚಿವರಿಗೆ ಹೇಳಿದೆ, ಫೋನ್ ಮಾಡಿ ನಾನು ಬೈಲಿ ಸಾಹೇಬ್ ಹೇಳ್ತೀನಿ, ಅದು ಆದರೆ ಮಾಡಿಸ್ತೀನಿ, ನಾನು ಇಲ್ಲ ನೆಕ್ಸ್ಟ್ ಇಯರ್ ಮಾಡ್ಕೊಳ್ಳೋಣ ಅಂತ ಹೇಳೋದು. ಸಾಧ್ಯವಾದ್ರೆ ಮಾಡಿ, ಇಲ್ಲ ಅಂದರೆ ನೆಕ್ಸ್ಟ್ ಇಯರ್ ಮಾಡ್ಕೊಳ್ಳೋ ಅಂತ ಹೇಳಿದ್ರೆ ಅದಕ್ಕೊಂದು ದಿನಾಂಕ ನೀಡಿತ್ತು. ಇವತ್ತೊಂದು ಇದನ್ನ ಉದ್ಘಾಟನೆ ಪ್ರಾರಂಭ ಮಾಡಿದ್ದಾರೆ. ದಯಮಾಡಿ ಎಲ್ಲ ಸದಸ್ಯರಲ್ಲಿ ಐ ಆಮ್ ಹಂಬಲ್ ರಿಕ್ವೆಸ್ಟ್, ನೀವೆಲ್ಲರೂ ಕೈ ಜೋಡಿಸಿ ಇದನ್ನ ಒಂದು ಅತ್ಯುನ್ನತವಾದಂಥ ಒಂದು ಸಂಘ ಸಂಸ್ಥೆಯಾಗಿ RD ಸರ್ಕಲ್ನಲ್ಲಿ ಬೆಳವಣಿಗೆ ಮಾಡೋಣ. ಬೆಳವಣಿಗೆ ಮಾಡೋದ್ರ ಮುಖಾಂತರ ನಮ್ಮ ಈ ಭಾಗದ ಏನು ಗ್ರಾಮಾಂತರ ಪ್ರದೇಶದ ಜನ ರೈತರಿದ್ದಾರೆ. ಈ ಸಂದರ್ಭದಲ್ಲಿ ಎಲಿಯನ್ಸ್ ಸೌತ್ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷ KT ಹನುಮಂತು, ಅಲಿಯನ್ಸ್ ಜಿಲ್ಲಾ ಉಪರಾಜ್ಯಪಾಲ KR ಶಶಿಧರ್ ಈಚಗೆರೆ, KS ಚಂದ್ರಶೇಖರ್, ಕ್ಲಬ್ ಸಂಸ್ಥಾಪಕ ಅಧ್ಯಕ್ಷರಾದ HK ಪುಟ್ಟಬಸವೇಗೌಡ, ಕಾರ್ಯದರ್ಶಿ M ಚಿಕ್ಕಮಾಯಪ್ಪ, ಖಜಾಂಚಿ HS ಚಂದ್ರಶೇಖರ್ ಸೇರಿದಂತೆ ಹಲವಾರು ಸದಸ್ಯರು ಭಾಗವಹಿಸಿದ್ದರು.